Welcome to Mustaq Kunnur Academy. Dear diploma students of all branches, government polytechnic, private and aided polytechnic. ಭಾಳಷ್ಟು ಸ್ಟೂಡೆಂಟ್ಸ್ ಒಂದು ಡೌಟ್ ಕೇಳ್ತಾ ಇದ್ರು, ಸರ್ ಪ್ರಾಕ್ಟಿಕಲ್ ಪೇಪರ್ ಚೆಕ್ಕಿಂಗ್ ಯಾವ ಥರ ಆಗುತ್ತೆ ಅಂತ. ಈ ವಿಡಿಯೋದಲ್ಲಿ ನಾನು ಆ ಡೌಟನ್ನು ಕ್ಲಾರಿಫೈ ಮಾಡ್ತೀನಿ. ಯಾವುದೇ ವಿದ್ಯಾರ್ಥಿ ಆಗಿರಲಿ, C20 ಆಗಿರಲಿ, C25 ವಿದ್ಯಾರ್ಥಿ ಆಗಿರಲಿ, ಪ್ರಾಕ್ಟಿಕಲ್ ಎಕ್ಸಾಮ್ ಪೇಪರ್ ಚೆಕಿಂಗ್ ಯಾವ ಥರ ಮಾಡ್ತಾರೆ, ವೆದರ್ ಇಟ್ ಈಸ್ ಮ್ಯಾನ್ಯುವಲ್ ಆರ್ ಡಿಜಿಟಲ್ ಅಂತ ಭಾಳಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಕೇಳ್ತಾ ಇದ್ರಿ. ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಅಷ್ಟೇ ಅಲ್ಲ, ಈಗ C20 ಮತ್ತು C25ಯಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅನ್ನೋದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋ ಕೊನೆ ತನಕ ನೋಡಿದರೆ ನಿಮಗೆ ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಮತ್ತು ಬರೋ ದಿನದಲ್ಲಿ ಎಲ್ಲ ಡಿಪ್ಲೊಮಾ ರಿಸಲ್ಟ್ ಅಪ್ಡೇಟ್ ಕೂಡ ನಾನು ಕೊಡ್ತೀನಿ. ಅಷ್ಟೇ ಅಲ್ಲ, ಎಲ್ಲ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸು ಕೂಡ ಮಾಡಿದ್ದೀನಿ. ರಿಸಲ್ಟ್ ಅಪ್ಡೇಟ್, ಪಾಸಿಂಗ್ ಪ್ಯಾಕೇಜ್ ಅಪ್ಡೇಟ್, ಅಡ್ಮಿಷನ್, ಸ್ಕಾಲರ್ಶಿಪ್, ಜಾಬ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಈಗ ಲೆಟ್ ಸ್ಟಾರ್ಟ್ ದಿಸ್. ಕೊನೆ ತನಕ ಈ ವಿಡಿಯೋ ನೋಡಿ, ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಈಗ ನಾವು ಇದರಲ್ಲಿ ನೋಡಬಹುದು C20 ಮತ್ತು C25. ಇದರಲ್ಲಿ ಫಸ್ಟ್ ಆಫ್ ಆಲ್ ಭಾಳಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ, ಸರ್ ಪೇಪರ್ ಚೆಕಿಂಗ್ ಯಾವ ಥರ ಆಗುತ್ತೆ, ಪ್ರಾಕ್ಟಿಕಲ್ ಪೇಪರ್ ಚೆಕಿಂಗ್ ಅಂತ. ಈಗ ನೋಡಿ, ಪ್ರಾಕ್ಟಿಕಲ್ ಪೇಪರ್ ಚೆಕಿಂಗ್ ಇಟ್ ಈಸ್ ಕಂಪ್ಲೀಟ್ಲಿ ಮ್ಯಾನ್ಯುವಲ್. ಥಿಯರಿ ಪೇಪರ್ ಮಾತ್ರ ಡಿಜಿಟಲ್ ಪೇಪರ್ ವ್ಯಾಲ್ಯೂಯೇಷನ್ ಆಗುತ್ತೆ ಮತ್ತು ಪ್ರಾಕ್ಟಿಕಲ್ ಪೇಪರ್ ಕಂಪ್ಲೀಟ್ಲಿ ಮ್ಯಾನ್ಯುವಲ್ ಅಂದರೆ ಅಲ್ಲೇ ಪೇಪರ್ ಚೆಕ್ ಮಾಡ್ತಾರೆ ಮತ್ತು ರಿಸಲ್ಟು ಕೂಡ ಅಪ್ಲೋಡ್ ಮಾಡ್ತಾರೆ ವೆಬ್ಸೈಟಲ್ಲಿ. ಅಂದರೆ ಪ್ರೊಸೆಸ್ ಏನಿದೆಯಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ಮ್ಯಾನ್ಯುವಲ್ ಪ್ರಾಕ್ಟಿಕಲ್ದು. ಮತ್ತು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನು ಕೂಡ ಯಾವುದಿರುತ್ತೆ ಅಂದರೆ ಆ್ಯಸ್ ಪರ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನಿರುತ್ತೆ ನಿಮಗೆ ಎಕ್ಸಾಮಲ್ಲಿ ಬರೆಸಿರ್ತಾರೆ. ಯೂಶ್ವಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆ ಥರ ಇರುತ್ತೆ. ಪಾಸಿಂಗ್ ಕ್ರೈಟೀರಿಯಾ ಏನು, ದಿಸ್ ಈಸ್ ಇಂಪಾರ್ಟೆಂಟ್. ಭಾಳಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ. ಈಗ ಈ ವಿಷಯದ ಬಗ್ಗೆ ನಾನು ಇಲ್ಲಿ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ಈಗ ಭಾಳಷ್ಟು ಸ್ಟೂಡೆಂಟ್ಸ್ ಕೇಳೋ ಡೌಟಿಗೆ ಇಲ್ಲೇನೆ ಉತ್ತರ. ಪಾಸಿಂಗ್ ಮಾರ್ಕ್ಸ್ ಎಸ್ಪೆಷಲಿ C20 ಸಿಲೆಬಸ್ಸಲ್ಲಿ ಎಷ್ಟಿರುತ್ತಂದರೆ 40 ಮಾರ್ಕ್ಸ್ ಪ್ರಾಕ್ಟಿಕಲ್ಗೆ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಔಟ್ ಆಫ್ 100 40 ಮಾರ್ಕ್ಸ್ ಇರುತ್ತೆ. ಇದನ್ನು ಅಗೇನ್ 40% ಕನ್ವರ್ಟ್ ಮಾಡಿದರೆ ಇದು 40ಕ್ಕೆ 16 ಮಾರ್ಕ್ಸ್ ಬರುತ್ತೆ. ಅಂದರೆ 100ಕ್ಕೆ 40 ಆದರೆ ಮತ್ತಿದು 40ಕ್ಕೆ ಕನ್ವರ್ಟ್ ಮಾಡ್ತಾರೆ. ಯಾಕಂದರೆ ಇಂಟರ್ನಲ್ C20ಯಲ್ಲಿ 60 ಮಾರ್ಕ್ಸ್ ಇರುತ್ತೆ, ಎಕ್ಸ್ಟರ್ನಲ್ 40 ಮಾರ್ಕ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ C25ಯಲ್ಲಿ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ ನಾವು ನೋಡ್ಬೋದು, ಟೋಟಲ್ ಇರೋದು 50 ಮಾರ್ಕ್ಸ್. 50 ಮಾರ್ಕ್ಸಿಗೆ ಮಿನಿಮಮ್ ಬರಬೇಕಾಗಿದ್ದು 20 ಮಾರ್ಕ್ಸ್ ತೊಗೊಂಡ್ರೆ ನೀವು ಪ್ರಾಕ್ಟಿಕಲ್ ಪಾಸ್ ಆಗ್ತೀರಿ. ಇದು C25. ಫಸ್ಟ್ ಸೆಮಿಸ್ಟರ್ ಬ್ಯಾಕ್ ಸಬ್ಜೆಕ್ಟ್ ಇರಲಿ ಅಥವಾ ಸೆಕೆಂಡ್ ಸೆಮಿಸ್ಟರ್ ರೆಗ್ಯುಲರ್ ಸಬ್ಜೆಕ್ಟ್ ಇರಲಿ, 20 ಮಾರ್ಕ್ಸ್ ಈಸ್ ಅ ಪಾಸಿಂಗ್ ಫಾರ್ C25 ಸಿಲೆಬಸ್. ಇದು ಡೈರೆಕ್ಟಾಗಿ 20 ಮಾರ್ಕ್ಸನ್ನು ಆ್ಯಡ್ ಮಾಡ್ತಾರೆ. ಅಷ್ಟೇ ಅಲ್ಲ, ಈಗ ಬರೋ ದಿನಗಳಲ್ಲಿ ಮತ್ತೆ ಏನಾರ ಡೌಟ್ ಇತ್ತಂದರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ಮತ್ತು ಕೂಡ ನಾವು ಈಗ ನಮ್ಗೆ ಈಗಾಗಲೇ ಗೊತ್ತಿದೆ, ಥಿಯರಿ ಪೇಪರ್ ಡಿಜಿಟಲ್ ವ್ಯಾಲ್ಯೂಯೇಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದು ಮುಸ್ತಾಕ್ ಕುನ್ನೂರ್ ಅಕಾಡೆಮಿಲಿ ಅಪ್ಡೇಟ್ ಮಾಡಿದ್ದೀನಿ. ಈಗ ಬರೋ ದಿನದಲ್ಲಿ ರಿಸಲ್ಟ್ದು ಡೇಟು ಕೂಡ ಯಾವಾಗ ಎಕ್ಸಾಕ್ಟ್ ಬರುತ್ತೆ ಅಂತ ಆಫಿಷಿಯಲ್ ಆರ್ಡರ್ ಬಂದ ತಕ್ಷಣ ಫಸ್ಟ್ ಅಪ್ಡೇಟ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ನಾನು ಮಾಡ್ತೀನಿ. ಮತ್ತು ಇಂಥ ಯೂಸ್ಫುಲ್ ಮಾಹಿತಿಗಾಗಿ ಕಂಟಿನ್ಯೂಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.